ಹರಪನಹಳ್ಳಿ ತಾಲೂಕಿನ ಲೋಲೇಶ್ವರ ಮತ್ತು ನಜೀರ್ ನಗರ ಗ್ರಾಮಗಳಿಗೆ ಬಿಜೆಪಿ ಮಾಜಿ ಕಂದಾಯ ಸಚಿವರು ಮಾಜಿ ಶಾಸಕರಾದ ಜಿ ಕರುಣಾಕರ ರೆಡ್ಡಿ ಭೇಟಿ ನೀಡಿದರು. ಲೋಲೇಶ್ವರ ಗ್ರಾಮದ ಹೊರವಲಯದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಿದರು. ನಂತರ ನಜೀರ್ ನಗರ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ಬಸ್ ತಂಗುದಾಣವನ್ನು ವೀಕ್ಷಣೆ ಮಾಡಿದರು. ಶಿಥಿಲಾವಸ್ಥೆ ತಲುಪಿರುವುದರಿಂದ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರಿಪಡಿಸುವೆ ಎಂದು ಸಾರ್ವಜನಿಕರಿಗೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಕೆ ಶೇಖರಪ್ಪ, ಮುಖಂಡರಾದ ಆರ್ ಲೋಕೇಶ್, ಬಾಗಳಿ ಕೊಟ್ರೇಶಪ್ಪ, ಮಲ್ಲೇಶ್ ಮತ್ತು ತಾಲೂಕು ಮಂಡಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಮಣ್ಣಿಗಂತೂ ಅಳ್ತಿ ಇರ್ತದೆ. ಎಷ್ಟು ದಿನದಿಂದ ಮಾಡ್ತೀವಿ, ಎಷ್ಟು ದಿನಕ್ಕೆ ದುಡ್ಡು ಬರ್ತದೆ ನಿಮ್ಗೆ ಅಂತ ಕೇಳಿದ್ದು? ವಾರಕ್ಕೆ ತಿಂಗಳು ಅದೇ ಅವ್ರ ಅಕೌಂಟ್ಗೆಲ್ಲ ಹಾಕೋದು. ಮತ್ತೆ 150 ಅಂತಿದ್ದಾರೆ. ಭಾಳ ಸ್ಪರ್ಧ ಸರ್. ಬಸ್ ಸ್ಟ್ಯಾಂಡ್ ಇಲ್ಲ ಸರ್. ಮೇನ್ ಸರ್ಕಲ್ ಸರ್, ಭಾಳ ಜನ ಸಂಪರ್ಕ ಇಲ್ಲ. ಬಸ್ ಸ್ಟ್ಯಾಂಡ್ ಇಲ್ಲಿ ಎಷ್ಟು ಸಾರಿ ಇದು ಮಾಡಿದ್ರೆ ಇಲ್ಲಿ ಅದು ಮಾಡ್ತಾ ಇಲ್ಲ ಸರ್. ಏನಾದ್ರು ಮಾಡಿದ್ರೆ ಕಾಣಿಲ್ದಂಗೆಲ್ಲ ಓಟ್ ಇವೆಲ್ಲ ತೆರವುಗೊಳಿಸಿಲ್ಲ ಸರ್. ಇವೆಲ್ಲ ತೆರವುಗೊಳಿಸಿಲ್ಲ ಸರ್. ಕ್ಲೀನ್ ಮಾಡಿಸಿ ಬಸ್ ಸ್ಟ್ಯಾಂಡ್ ಇರ್ತಾರೆ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ ಸರ್ ಶಾಸಕರಿಗೆ. ಅವ್ರೇನು ಹ್ಞೂ ಸರ್ ಮನವಿ ಕೊಟ್ಟು ಏನು ಸ್ಪಂದಿಸ್ತೀವಿ ಸರ್. ಏನಿಲ್ಲ ಸರ್. ಎಲ್ಲ ಎಷ್ಟು ವರ್ಷ ಆಯ್ತು ಇದು ಕಟ್ಟಿ? ಸುಮಾರು ಒಂದು 20 ವರ್ಷ ಆಯ್ತು ಸರ್. 20 ವರ್ಷ ಆಯ್ತು. 20 ವರ್ಷ ಆಯ್ತು ಸರ್. ಚೆನ್ನಾಗಿದೆ ಪಾಪ, ಮೈಂಟೈನ್ ಮಾಡಿದ್ರೆ ಚೆನ್ನಾಗಿದೆ. ಮಳೆ ಬಂದ ಬಹಳ ಬರ್ತದೆ. ಒಳ್ಳೆ ದೊಡ್ಡದಾಗೆ ಮಾಡಿದ್ದಾರೆ. ಆಮೇಲೆ ಇಲ್ಲೆಲ್ಲ ಹೋಟ್ಲ್ ಹಾಕ್ಯಾನ ಸರ್. ಇದು ಬಸ್ ಸ್ಟ್ಯಾಂಡ್ ಫ್ಲೋರ್ ಅಂತ ಇಲ್ಲಿ ಹಸಿರು ಅವ್ರು ಹೋಟ್ಲರ್ ಹಾಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲೀನ್ ಇದ್ರೆ ನೀಟ್ ಹಾಕಿದ್ರೆ ಅಲ್ಲಿ ಯಾರು ಹಾಕ್ಯಾನ ಎಲ್ಲ ಕ್ಲೀನ್ ನೋಡೋಣ ಬಿಡಿ. MLC ಫಂಡ್ ಯಾವ್ದಾದ್ರು ಪ್ರಯತ್ನ ಮಾಡ್ತೀನಿ. ಮಾಡಿ ಫಸ್ಟ್ ಯಾರಿಗಾನ ಇಂಜಿನಿಯರ್ಗೆ ಹೇಳ್ತೀನಿ ಸ್ವಲ್ಪ ಎಸ್ಟಿಮೇಟ್ ಮಾಡಲಿ ರಿಪೇರಿಗೆ. ಅಂದರೆ ಸೋರ್ ಇಲ್ದಂಗೆ ಇದೆಲ್ಲ ಕಿತ್ತು ಮಾಡ್ತಾರೋ ಮತ್ತೆ ಹೆಂಗೆ ಮಾಡ್ತಾರೋ ನೋಡಿ ಮಾಡೋದನ್ನು ಬೇಕಾದ್ರೆ ಪ್ರಯತ್ನ ಮಾಡ್ತೀವಿ. MLCಗಳನ್ನ ಇದು ಬೇರೆ ನಮ್ಗೆ ಅನುಕೂಲ ಇಲ್ಲ. ಫಂಡು ಎಲ್ಲ